ಹಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪಂದನ ವ್ಲಾಗ್ಸ್. ನಾನಿವತ್ತು ನಿಮಗೆ ಇನ್ನೊಂದು ಇತಿಹಾಸ ಪ್ರಸಿದ್ಧವಾಗಿರುವಂಥ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾವ ದೇವಸ್ಥಾನ ಅಂತ ನೋಡೋದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಯಾವ ದೇವಸ್ಥಾನ ಹೇಗೆ ಹೋಗೋದು ಅಂತ. ನಾನಿವತ್ತು ನಿಮ್ಮನ್ನು ಆಂಧ್ರ ಪ್ರದೇಶ ರಾಜ್ಯದಲ್ಲಿರುವಂಥ ಅನಂತಪುರ ಜಿಲ್ಲೆಯಲ್ಲಿರೋ ಒಂದು ಚಾರಿತ್ರಾತ್ಮಕ ಪಟ್ಟಣ ಲೇಪಾಕ್ಷಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಬ್ಯಾಂಗ್ಳೂರಿಂದ ಅಪ್ರಾಕ್ಸಿಮೇಟ್ಲಿ 120 ಕಿಲೋಮೀಟರ್ಸ್ ಆಗುತ್ತೆ ಮತ್ತು ಹಿಂದೂಪುರಿಂದ 15 ಕಿಲೋಮೀಟರ್ ಆಗುತ್ತೆ. ಈ ಲೇಪಾಕ್ಷಿನ ನಾವು ಶೈವರ ಅಜಂತ ಅಂತಲೇ ಪ್ರಸಿದ್ಧಿಯಾಗಿದೆ. ಈ ಸ್ಥಳಕ್ಕೆ ಲೇಪಾಕ್ಷಿ ಅಂತ ಯಾಕೆ ಹೆಸರು ಬಂತು, ಈ ದೇವಸ್ಥಾನದ ಕತೆ ಏನು ಅಂತ ಕೇಳಬೇಕು ಅಂತ ನಿಮಗೂ ಇದೆ ಅಲ್ವಾ? ಇಲ್ಲಿ ನೋಡಿ, ನಾನು ಹೇಳ್ತೀನಿ ಇದ್ರದ್ದು ಇತಿಹಾಸನ. ಈ ದೇವಸ್ಥಾನನ ವಿಜಯನಗರ ಅರಸರ ಆಳ್ವಿಕೆಯ ಸಮಯದಲ್ಲಿ ದೇವಸ್ಥಾನ ಕಟ್ಟುತ್ತಾರೆ. ಈ ದೇವಸ್ಥಾನನ ಕಟ್ಟಿರೋದು ವಿರೂಪಣ್ಣ. ಯಾರು ಈ ವಿರೂಪಣ್ಣ ಅಂತಂದರೆ, ಕೃಷ್ಣದೇವರಾಯನ ತಮ್ಮ ಅಚ್ಯುತರಾಯನ ಕಾಲದಲ್ಲಿ ಪೆನಗೊಂಡ ಪ್ರದೇಶಕ್ಕೆ ಇವರು ಕೋಶಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಈಗ ಈ ಸ್ಥಳಕ್ಕೆ ಲೇಪಾಕ್ಷಿ ಅಂತ ಯಾಕೆ ಹೆಸರು ಬಂತು ಅಂತ ನೋಡೋಣ. ರಾಮಾಯಣ ಕಾಲದಲ್ಲಿ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಜಟಾಯು ಪಕ್ಷಿ ರಾವಣನನ್ನು ತಡೆಯುತ್ತೆ. ಆಗ ರಾವಣನಿಗೆ ಕೋಪ ಬಂದು ಆ ಜಟಾಯು ಪಕ್ಷಿಯ ರೆಕ್ಕೆಯನ್ನು ಕತ್ತರಿಸ್ಬಿಡ್ತಾನೆ. ಆಗ ಅದು ಕೆಳಗಡೆ ಬಿದ್ದು ಶ್ರೀರಾಮ ಬರೋದನ್ನು ಕಾಯ್ತಾ ಇರುತ್ತೆ. ಶ್ರೀರಾಮ ಬಂದಾಗ ಈ ಥರ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಿದ್ದಾನೆ ಅಂತ ವಿಷಯ ತಿಳಿಸುತ್ತೆ. ಆಗ ರಾಮ ಲೇ ಪಕ್ಷಿ ಅಂತ ಕರೆದು ಅದನ್ನು ಹರಸಿ ಲಯದಲ್ಲಿ ಲೀನವಾಗುವಂತೆ ಮಾಡ್ತಾನಂತೆ. ಅದಕ್ಕಾಗಿಯೇ ಈ ಸ್ಥಳಕ್ಕೆ ಲೇಪಾಕ್ಷಿ ಅಂತ ಹೆಸರು ಬರಲು ಕಾರಣವಾಯಿತು. ಈಗ ನಾವು ದೇವಸ್ಥಾನದ ಬಗ್ಗೆ ನೋಡೋಣ. ಈ ದೇವಸ್ಥಾನ ಒಂದು ಕೂರ್ಮಶೈಲವೆಂಬ ಆಮೆ ಆಕಾರದಲ್ಲಿರೋ ಬೆಟ್ಟದ ಮೇಲೆ ಕಟ್ಟಿರೋದು. ಈ ಬದಿಯಿಂದ ಕಲ್ಲುಗಳನ್ನು ಜೋಡಿಸಿದ್ದಾರೆ, ಅದಕ್ಕೆ ಯಾವುದೇ ತಳಪಾಯ ಇಲ್ಲ. ಮತ್ತು ಈ ದೇವಸ್ಥಾನವು 7 ಪ್ರಕಾರಗಳಷ್ಟು ವಿಸ್ತಾರವಾಗಿದೆ. ಬಟ್ ಈಗ ನಮಗೆ 3 ಪ್ರಕಾರಗಳು ಮಾತ್ರ ಉಳಿದಿರೋದು. ಉಳಿದಿದ್ದು ಊರು ಬೆಳೀತಾ ಬೆಳೀತಾ ಅದರೊಳಗೆ ಸೇರಿ ಹೋಗಿವೆ. ಈಗ ನಾವು 3ನೇ ಪ್ರಕಾರದಿಂದ ಸ್ಟಾರ್ಟ್ ಮಾಡೋಣ. ಈ 3ನೇ ಪ್ರಕಾರ ಸ್ಟಾರ್ಟ್ ಆಗೋದು ಒಂದು ಧ್ವಜಸ್ತಂಭದಿಂದ. ಯಾವುದೇ ದೇವಸ್ಥಾನದಲ್ಲಿ ನಾವು ನೋಡಿದ್ರೂ ದೇವಸ್ಥಾನದ ಮುಂದೆ ಒಂದು ಧ್ವಜಸ್ತಂಭ ಇರುತ್ತೆ. ಸೊ ಅದು ಈ 3ನೇ ಪ್ರಕಾರದಿಂದ ಸ್ಟಾರ್ಟ್ ಆಗೋದು. ಇಲ್ಲಿ ನೀವು ನೋಡ್ತಿದ್ದೀರಲ್ವಾ, ಆ ಧ್ವಜಸ್ತಂಭ ಎಷ್ಟು ದೊಡ್ಡದಾಗಿದೆ ಅಂತ. ಅದೇ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು 3ನೇ ಪ್ರಕಾರದ್ದು. ಮತ್ತು ಈ ದೇವಸ್ಥಾನ ಏನಿದೆ ಇದರದ್ದು ಕತೆ ಎಲ್ಲ ಈ 3ನೇ ಪ್ರಕಾರದಲ್ಲಿ ಹಲಗನಡ ಶಾಸನದಲ್ಲಿ ಬರೆದಿದ್ದಾರೆ. ನೀವು ಗೋಡೆಗಳ ಮೇಲೆ ನೋಡ್ಬೋದು, ಮತ್ತು ಬಂಡೆಗಳ ಮೇಲೆ ಸಹ ಕೆತ್ತಿದ್ದಾರೆ. ಅದನ್ನು ನೀಟಾಗಿ ಪ್ರೊಟೆಕ್ಟ್ ಸಹ ಮಾಡಿದ್ದಾರೆ. ನೀವು ಇದನ್ನು ನೋಡ್ಬೋದು. ಇಲ್ಲಿ ನೋಡಿ, ಅಲ್ಲಿ ಏನೇನು ಕಂಬಿ ಹಾಕಿದ್ದಾರೆ ಅದೆಲ್ಲ ಶಾಸನ ಬರೆದಿರೋದೆ, ಅದನ್ನು ಎಷ್ಟು ನೀಟಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ. ಮತ್ತು ನಾನು ಆಗಲೇ ಹೇಳ್ದಂಗೆ ಈ ದೇವಸ್ಥಾನ ಕೂರ್ಮ ಶೈಲವೆಂಬ ಅಂದರೆ ಆಮೆ ಆಕಾರದಲ್ಲಿರೋ ಬೆಟ್ಟದ ಮೇಲೆ ಕೆತ್ತಿರೋದಲ್ವ. ನೋಡಿ, ಅದರದ್ದು ಗುರುತಿಗಾಗಿ ಇಲ್ಲೊಂದು ಆಮೆನ ಕೆತ್ತಿದ್ದಾರೆ. ಬಿಕಾಸ್ ಇದು ಕೂರ್ಮಶೈಲ ಪರ್ವತ ಅಂದರೆ ಕೂರ್ಮಶೈಲ ಬೆಟ್ಟದ ಮೇಲೆ ಈ ದೇವಸ್ಥಾನನ ಕಟ್ಟಿರೋದು. ಮತ್ತು ಆಗಲೇ ನಾನು ಹೇಳ್ದಂಗೆ ಈ ದೇವಸ್ಥಾನ ಕಟ್ಟಿರೋದು ವಿರೂಪಣ್ಣ. ಈ ವಿರೂಪಣ್ಣ ಯಾರು, ಯಾಕೆ ಇಲ್ಲಿ ಬಂದು ದೇವಸ್ಥಾನ ಕಟ್ಟಿಸಿದ್ರು, ಈ ಗರ್ಭಗುಡಿಯಲ್ಲಿರೋದು ಯಾವ ದೇವರು ಅಂತ ನಿಮಗೂ ಗೊತ್ತಾಗಬೇಕಲ್ವಾ. ಈ ವಿರೂಪಣ್ಣ ನಾಯಕ ಇವ್ರ ಮನೆ ದೇವರು ವೀರಭದ್ರ ಸ್ವಾಮಿ ಆಗಿರ್ತಾರೆ. ಸೊ ಆ ವೀರಭದ್ರ ಸ್ವಾಮಿ ಇವರು ವಿರೂಪಣ್ಣನ ಕನಸಿನಲ್ಲಿ ಬಂದುಬಿಟ್ಟು ಹೇಳ್ತಾರಂತೆ, ನನಗೊಂದು ದೇವಸ್ಥಾನ ಕಟ್ಟು ಅಂತ. ಸೊ ಆವಾಗ ಈ ವೀರಭದ್ರ ಸ್ವಾಮಿ ಅಪ್ಪಣೆ ಅಂತ ಈ ವಿರೂಪಣ್ಣ ಏನು ಮಾಡ್ತಾನೆ, ಈ ದೇವಸ್ಥಾನನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೌದು, ಲೇಪಾಕ್ಷಿಯ ಗರ್ಭಗುಡಿಯಲ್ಲಿರುವ ದೇವರು ವೀರಭದ್ರ ಸ್ವಾಮಿ. ಹಾಗೆ ಇನ್ನು ಮುಂದೆ ಬಂದಾಗ ಆಗಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಂಥ ತಟ್ಟೆಗಳನ್ನು ಸಹ ಕೆತ್ತಿದ್ದಾರೆ. ಮತ್ತೊಂದು ಕಡೆ ನೀವಿಲ್ಲಿ ಸೀತಾಮಾತೆ ಪಾದ ಸಹ ನೀವಿಲ್ಲಿ ನೋಡ್ಬೋದು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೀವು ಯಾರಾದರೂ ವೀಕೆಂಡ್ 1 ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ನೀವು ಆರಾಮಾಗಿ ಲೇಪಾಕ್ಷಿ, ವಿದುರಾಶ್ವತ್ಥ ಮತ್ತು ಘಾಟಿನ 1 ಡೇ ಅಲ್ಲೇ ಕವರ್ ಮಾಡ್ಬೋದು. ನಿಮಗೆ ವಿದುರಾಶ್ವತ್ಥ ಮತ್ತು ಘಾಟಿದು ವೀಡಿಯೋಸ್ಗೋಸ್ಕರ ಮೇಲೆ ಕಾಣ್ತಿರೋ ಐಕಾನ್ನ ಪ್ರೆಸ್ ಮಾಡಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಯಾವುದೇ ದೇವಸ್ಥಾನದಲ್ಲಿ ನೋಡ್ಬೋದು, ರಕ್ಷಕನಾಗಿ ಒಂದು ಆಂಜನೇಯನ ವಿಗ್ರಹನ ನಾವು ನೋಡ್ತೀವಿ. ಇಲ್ಲೂ ಅಷ್ಟೇ ನೋಡಿ, ಅಲ್ಲಿ ಕಾಣ್ತಿರೋದು ಅದು ಆಂಜನೇಯನ ವಿಗ್ರಹ.
ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಸೀತಾಮಾತೆಯ ಬಲಪಾದದ ಗುರುತು ಸಹ ಇಲ್ಲಿದೆ. ಈ ಪಾದದಲ್ಲಿ ಹೆಬ್ಬೆಟ್ಟು ಏನಿದೆ ಆ ಹೆಬ್ಬೆಟ್ಟಲ್ಲಿ ಸದಾ ನೀರು ಜಿನುಗ್ತಾನೆ ಇರ್ತದೆ. ವರ್ಷದ ಯಾವ ಕಾಲ ಆದರೂ ಇಲ್ಲಿ ನೀರು ಬರ್ತಾ ಇರುತ್ತೆ. ನಾನು ನಿಮ್ಗೆ ಕ್ಲಿಯರಾಗಿ ತೋರಿಸ್ತಿದ್ದೀನಿ ನೋಡಿ. ನಾನು ಬಟ್ಟೆ ತೊಗೊಂಡೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿದ್ರು ಅಲ್ಲಿ ನೀರು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ನಿಮಗೂ ಅದು ಗೊತ್ತಾಗುತ್ತೆ ನೋಡಿ ನೀಟಾಗಿ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. ಇದಿಷ್ಟು ನಾವು ಮೂರನೇ ಪ್ರಕಾರದಲ್ಲಿ ನೋಡೋದು. ನೆಕ್ಸ್ಟು ಎರಡನೇ ಪ್ರಕಾರ ಏನಿದೆ ಅಂತ ನೋಡೋಣ. ಬನ್ನಿ ನೋಡೋಣ ಎರಡನೇ ಪ್ರಕಾರದಲ್ಲಿ ಏನೇನಿದೆ ಅಂತ. ಈ ಧ್ವಜಸ್ತಂಭ ಆದಮೇಲೆ ಒಳಗಡೆ ನೆಕ್ಸ್ಟ್ ಇರೋದೇ ಎರಡನೇ ಪ್ರಕಾರ. ಈ ಎರಡನೇ ಪ್ರಕಾರಕ್ಕೆ ಹೋದಂತೆ ನಮಗೇನು ಕಾಣುತ್ತೆ ಅಂತಂದರೆ ಬೃಹತ್ ಆಕಾರದ 7 ಎಡೆಯ ನಾಗನ ಮೇಲೆ ಕುಳಿತಿರುವಂಥ ನಾಗಲಿಂಗ ನಮಗೆ ಕಾಣುತ್ತೆ. ಈ ನಾಗಲಿಂಗ ಕೆತ್ತನೆಗೆ ಒಂದು ಸಣ್ಣ ಕತೆ ಇದೆ. ಏನಪ್ಪ ಆ ಕತೆ ಅಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಈ ಪ್ರಧಾನ ಶಿಲ್ಪಿಗಳು ಈ ದೇವಸ್ಥಾನ ಕಟ್ಟಲಿಕ್ಕೆ ಬಂದಿದ್ದಾರಲ್ಲ, ಆ ಪ್ರಧಾನ ಶಿಲ್ಪಿಗಳು ಊಟ ಮಾಡೋಕ್ಕೆ ಅಂತ ಬರ್ತಾರೆ. ಆಗ ಅವ್ರ ತಾಯಿ ಇನ್ನೂ ಅಡುಗೆ ಮಾಡಿರೋದಿಲ್ಲ. ಅವ್ರ ತಾಯಿ ಅಡುಗೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಅವ್ರಿಗೆ ನಾಗಲಿಂಗನ ಕೆತ್ತುತ್ತಾರೆ. ಆ ನಾಗಲಿಂಗದ ಆಪೋಸಿಟಲ್ಲಿ ಕಾಣ್ತಿದೆ ಅಲ್ವಾ, ಅದೇ ಅಡುಗೆ ಮನೆ. ಆ ಅಡುಗೆ ಮನೆಗೆ ಒಂದು ಸಣ್ಣ ಪರದೆನ ಕಟ್ಬಿಟ್ಟು ಅವರು ನಾಗಲಿಂಗನ ಕೆತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ತಾಯಿ ಅಡುಗೆ ಮುಗಿಸಿ ಹೊರಗಡೆ ಬಂದು ನಾಗಲಿಂಗವನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಅವರ ಕಣ್ಣು ತಾಗಿ ಆ ನಾಗಲಿಂಗ ಬಿರುಕು ಬಿಟ್ಕೊಳ್ಳುತ್ತೆ. ಸೊ ಆ ಬಿರುಕಾಗಿರೋ ಪ್ಲೇಸ್ಗೆ ಇವಾಗ ಸಿಮೆಂಟ್ ಹಾಕ್ಬಿಟ್ಟು ಮುಚ್ಚಿದ್ದಾರೆ. ಇದರ ಹಿಂದೆ ಒಂದು ಗಣೇಶನ ವಿಗ್ರಹನ ಕೆತ್ತಿದ್ದಾರೆ. ಗಣೇಶನ ವಿಗ್ರಹ ಏನಕ್ಕೆ, ಇಲ್ಲಿ ಮೂಲ ದೇವರು ವೀರಭದ್ರ ಸ್ವಾಮಿ ಆಗಿದ್ರೂ ಮೊದಲು ದರ್ಶನ ಮಾಡಬೇಕಾಗಿರೋದು ಗಣೇಶನ ಅಂತ ಒಂದು ಪ್ರತೀತಿ, ಇದ್ರ ಉದ್ದೇಶ. ಮತ್ತು ಅದರ ಪಕ್ಕದಲ್ಲಿಯೇ ಇಲ್ಲಿ ಕಾಲಹಸ್ತಿಯಲ್ಲಿ ಜೇಡ, ಹಾವು ಮತ್ತು ಆನೆ ಮತ್ತು ಬೇಡ್ರ ಕಣ್ಣಪ್ಪ ಶಿವಲಿಂಗನ ಪೂಜಿಸ್ತಾ ಇರುವಂಥ ಚಿತ್ರಣ ಸಹ ಇಲ್ಲಿ ಕೆತ್ತಲಾಗಿದೆ. ಈ ನಾಗಲಿಂಗ ಆಗಿದ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಬರೋದೆ ಅಪೂರ್ಣವಾದ ಪಾರ್ವತಿ ಪರಮೇಶ್ವರರ ಕಲ್ಯಾಣ ಮಂಟಪ. ಯಾಕೆ ಇದನ್ನು ಅಪೂರ್ವ ಇನ್ಕಂಪ್ಲೀಟ್ ಅಂತ ಕರಿತೀನಿ ಅಂದರೆ ಇದು ಫುಲ್ ಕಂಪ್ಲೀಟ್ ಆಗಿಲ್ಲ. ಯಾಕೆ ಈ ಕಲ್ಯಾಣ ಮಂಟಪ ಕಂಪ್ಲೀಟ್ ಆಗಿಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇದೆ. ಈಗಾಗಲೇ ನಾವು ವಿರೂಪಣ್ಣನ ಬಗ್ಗೆ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದೀವಲ್ವ. ಸೊ ಆ ವಿರೂಪಣ್ಣನಿಗೆ ಆಗದೆ ಇರೋ ಅಂಥ ಕೆಲವರು ಏನು ಮಾಡ್ತಾರೆ, ರಾಜನಿಗೆ ಈ ವಿರೂಪಣ್ಣ ರಾಜ್ಯದ ದುಡ್ಡನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ರಾಜನಿಗೆ ಹೇಳ್ತಾರೆ. ಆಗ ರಾಜ
ಏನು ಮಾಡ್ತಾನೆ, ಈ ವಿರೂಪಣನ ಕಣ್ಣು ಕಿತ್ತಬೇಕು ಅಂತ ಆಜ್ಞೆ ಮಾಡ್ತಾನೆ. ಈ ವಿಷಯ ತಿಳಿದಂಥ ವಿರೂಪಣ್ಣ ಏನು ಮಾಡ್ತಾನೆ, ಬೇಸರಗೊಂಡ್ಬಿಟ್ಟು ತನ್ನ ತನ್ನಷ್ಟಕ್ಕೆ ತಾನೇ ಕಿತ್ಬಿಟ್ಟು ಎಸೆದ್ಬಿಡ್ತಾನೆ. ಸೊ ಇಲ್ಲಿ ಎಸ್ದಂಥ ಗುರುತು ಸಹ ನಾವು ಇವಾಗ ನೋಡ್ಬೋದು. ನೋಡಿ ಇಲ್ಲಿ ಕಾಣ್ತಿದಲ್ಲ, ಆ ರಕ್ತದ ಮಡು ಸಹ ನಾವಿಲ್ಲಿ ನೋಡ್ಬೋದು. ಅದು ಆಗ ಎಸೆದ್ಬಿಡ್ತಾನೆ. ಅದಿದು ಈ ಪಾರ್ವತಿ ಪರಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಪ್ರತಿಯೊಂದು ಸ್ತಂಭಗಳ ಕೆತ್ತನೆ ಸಹ ಅತ್ಯದ್ಭುತವಾಗಿದೆ. ಈ ಸ್ತಂಭಗಳಲ್ಲಿ ಮಧುಮಕ್ಕಳಾದ ಪಾರ್ವತಿ ಪರಮೇಶ್ವರ, ವಸಿಷ್ಠ, ವಿಶ್ವಾಮಿತ್ರ ಮುನಿಗಳು ಯಾರ್ಯಾರು ಆ ಪಾರ್ವತಿ ಪರಮೇಶ್ವರ ಮದುವೆಯಲ್ಲಿದ್ದರು ಅಂತ ಹೇಳ್ಬಿಟ್ಟು ಇಲ್ಲಿ ಕೆತ್ತಲಾಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಂದು ಕಂಬದ ಡಿಸೈನ್ಸು ಡಿಫ್ರೆಂಟ್ ಇದೆ. ಈ ಡಿಸೈನ್ಸ್ನೇ ನಾವು ಸೀರೆಗಳ ಬಾರ್ಡ್ರ್ ಆಗಿ ಯೂಸ್ ಮಾಡ್ತಾರೆ. ಅದನ್ನು ಲೇಪಾಕ್ಷಿ ಸೀರೆಗಳಂತಲೇ ಇಲ್ಲಿ ಪ್ರಸಿದ್ಧಿಯಾಗಿವೆ. ನೀವು ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಲ್ಲ, ಪ್ರತಿಯೊಂದು ಡಿಸೈನ್ಸು ಡಿಫ್ರೆಂಟ್ ಇದೆ ಒಂದೊಂದು ಕಂಬದಲ್ಲೂ. ಮತ್ತು ಏನಪ್ಪ ಅಂತಂದರೆ ಈ ಕಲ್ಯಾಣ ಮಂಟಪದಲ್ಲಿ ಮದುವೆ ಸಂದರ್ಭದಲ್ಲಿ ದಾರೆ ಎರೆಯುವ ದೃಶ್ಯಾವಳಿ ಸಹ ಇಲ್ಲಿ ಕೆತ್ತಿದ್ದಾರೆ. ಮತ್ತು ಪಾರ್ವತಿನ ಹೆಣ್ಮಕ್ಳು ವಿವಾಹಕ್ಕೆ ರೆಡಿ ಮಾಡ್ತಾ ಇರೋ ಥರ ಹಾಗೆ, ಮತ್ತು ಒಂದು ಹೆಣ್ಣು ತನ್ನ ಹಣೆಗೆ ಕುಂಕುಮ ಹಚ್ಕೊಳ್ತಾ ಇರೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಕೆಲವೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಆಗಿನ ಕಾಲದಲ್ಲೇ ಹೀಲ್ ಸ್ಲಿಪ್ಪರ್ಸು ಯೂಸ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ರೂಢಿಯಲ್ಲಿತ್ತು ಅಂತ ಒಂದು ಕೆತ್ತನೆ ಇದೆ. ಅದನ್ನು ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬರೋದು ಶಿವಲಿಂಗನ ಶ್ರೀರಾಮ ಪೂಜೆ ಮಾಡ್ತಾ ಇದ್ನಂತೆ. ಸೊ ಕಲ್ಯಾಣ ಮಂಟಪ ಆದಮೇಲೆ ನಿಮ್ಗೆ ಕಾಣಿಸೋದೆ ಈ ಶಿವಲಿಂಗ. ಇವಿಷ್ಟನ್ನು ನಾವು ಎರಡನೇ ಪ್ರಕಾರದಲ್ಲಿ ಕಾಣ್ಬೋದು. ನೆಕ್ಸ್ಟು ನಾನು ನಿಮಗೆ ತೋರಿಸೋವಂಥದ್ದು ಮೊದಲನೇ ಪ್ರಕಾರ. ಅದರಲ್ಲಿ ಏನೇನು ಬರುತ್ತೆ ಅಂತ ನಾನು ನಿಮಗೆ ಇವಾಗ ಡೀಟೇಲಾಗಿ ತೋರಿಸ್ತೀನಿ ನೋಡಿ. ಈ ದೇವಸ್ಥಾನದ ಮೊದಲ ಪ್ರಕಾರಕ್ಕೆ ಬಂದಾಗ ಹಲವಾರು ಸ್ತಂಭಗಳನ್ನು ನೀವು ನೋಡ್ಬೋದು. ಈ ಸ್ತಂಭಗಳ ಮೇಲೆ ಶಿವ ಪಾರ್ವತಿಯರು ರಂಬೆ ನಾಟ್ಯ ಮಾಡ್ತಾ ಇರೋದನ್ನು ವೀಕ್ಷಿಸ್ತಾ ಇರೋವಂಥ ಚಿತ್ರಣ ಇದೆ. ಮತ್ತು ಆ ಸಭೆಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು, ಋಷಿಗಳು ಯಾರ್ಯಾರಿದ್ದಾರೆ ಅವರ ದೃಶ್ಯ ಚಿತ್ರಣ ಸಹ ಇಲ್ಲಿದೆ. ಮತ್ತು ಈ ರಂಬೆ ಬೃಹದೇಶ್ವರ ಅಂದರೆ ನಾಟ್ಯಗುರುನ ನೋಡ್ಕೊತ ನರ್ತನ ಮಾಡ್ತಾ ಇರುವಂಥ ಕೆತ್ತನೆಗಳು ಸಹ ಇಲ್ಲಿದೆ. ಈ ಆಸ್ಥಾನದಲ್ಲಿ ಪಾರ್ವತಿ ಪರಮೇಶ್ವರ ಮತ್ತಿತರರು ಕುಳಿತು ನರ್ತನ ನೋಡ್ತಾ ಇರುವಂಥ ಕೆತ್ತನೆ ಸಹ ಕೆಲವು ಸ್ತಂಭಗಳ ಮೇಲೆ ನೀವು ನೋಡ್ಬೋದು. ಈ ಎಲ್ಲ ಸ್ತಂಭಗಳು ಯಾವುದೇ ಒಂದು ನೆಲದ ಸಪೋರ್ಟ್ ಇಲ್ದಿರ ಅದಷ್ಟಕ್ಕದೇ ನಿಂತಿದೆ. ಈ ಮೇಲೆ ಒಂದು ಕಮಲದ ಒಂದು ಕೆತ್ತನೆ ಇದೆ. ಅದು ಆ ಗುರುತ್ವಾಕರ್ಷಣ ಬಲನ ಅಳವಡಿಸ್ಕೊಂಡು ಈ ಎಲ್ಲ ಕಂಬಗಳನ್ನ ಅಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿ ಬಲಗಡೆ 8 ಅಡಿ ಎತ್ತರವಾಗಿರೋ ಸ್ತಂಭ ಇದೆ. ಅದು 4 ಕಡೆ ನೆಲಕ್ಕೆ ತಾಕಿಲ್ಲ, ಅದು ಹಾಗೆ ಗುರುತ್ವಾಕರ್ಷಣ ಬಲದಿಂದನೇ ನಿಂತಿದೆ. ಬಟ್ ಮುಂಚೆ ಎಲ್ಲ ಬಟ್ಟೆ ಮತ್ತು ಕಾಗದ ಹಾಕಿಬಿಟ್ಟು ಈ ಕಡೆಯಿಂದ ಆ ಕಡೆ ತೆಗಿತಾ ಇದ್ರು. ಇವಾಗ ಅದು ಒಂದು ಕಡೆ ನೆಲಕ್ಕೆ ತಾಕಿದೆ. ಯಾಕಪ್ಪ ಅದು ತಾಕಿದೆ ಅಂತಂದರೆ ಈ ಬ್ರಿಟಿಷರು ಒಬ್ಬ ಇಂಜಿನಿಯರ್ಗೆ ಇದನ್ನು ನಂಬೋಕ್ಕಾಗಲ್ಲ, ಅವನು ಇದನ್ನು ಟೆಸ್ಟ್ ಮಾಡಬೇಕು ಅಂತ ಬಂದುಬಿಟ್ಟು ಆ ಕಂಬಗಳನ್ನ ಕದಲಿಸ್ತಾನೆ. ಆವಾಗ ಈ ಕಂಬ ಕದಲಿಸಿದ ಎಲ್ಲ ಕಂಬನೂ ಅದು ಅಲ್ಲಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಇದಕ್ಕೆ ಹಾನಿ ಆಗುತ್ತೆ ಅಂತ ಅವನು ಅಂದ್ಕೊಂಡು ಅದನ್ನು ತಳ್ಳಕ್ಕೆ ನೋಡ್ತಾನೆ. ಆವಾಗ ಅದು ಒಂದು ಕಡೆ ಕುಸಿದು ನೆಲಕ್ಕೆ ಬಿದ್ದಿದೆ. ನೀವು ಇಲ್ಲಿ ನೋಡ್ಬೋದು, ನಾನು ನೀಟಾಗಿ ತೋರಿಸ್ತೀನಿ ನಿಮಗೆ. 3 ಕಡೆ ಮಾತ್ರ ನೆಲಕ್ಕೆ ತಾಕಿಲ್ಲ, ಒಂದು ಕಡೆ ತಾಕಿದೆ. ಬಟ್ ಇದಕ್ಕೂ ಮುಂಚೆ 4 ಕಡೆನೂ ತಾಕಿರಲಿಲ್ಲ. ಈ ಕಡೆಯಿಂದ ಬಟ್ಟೆ ಹಾಕಿದ್ರೆ ನೀಟಾಗಿ ಆ ಕಡೆ ಬರ್ತಿತ್ತು. ಅಷ್ಟೇ ಅಲ್ಲದೆ ಇಲ್ಲಿ ಮೇಲ್ಛಾವಣಿಯಲ್ಲಿ ವಿರೂಪಣ್ಣ ಕುಟುಂಬ ಸಮೇತ ವೀರಭದ್ರ ಸ್ವಾಮಿಗೆ ಪೂಜೆ ಸಲ್ಲಿಸ್ತಾ ಇರುವಂಥ ಅತಿ ದೊಡ್ಡದಾದ ಚಿತ್ರಣ ಇಲ್ಲಿ ಮೇಲೆ ಸುಂದರವಾಗಿ ಬಿಡಿಸಲಾಗಿದೆ. ಅದನ್ನು ನೀವು ಇಲ್ಲಿ ನೋಡ್ಬೋದು. 1ನೇ ಪ್ರಕಾರ ಆದಮೇಲೆ ನೆಕ್ಸ್ಟ್ ಬರೋದೇ ಗರ್ಭಗುಡಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ನಾನು ಹೊರಗಡೆಯಿಂದಾನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ವಿಸಿಟ್ ಮಾಡಿ ನೋಡಿ ಒಂದ್ಸಲ.
ಇದಿಷ್ಟು ದೇವಸ್ಥಾನದ ಮಾಹಿತಿ. ಇದಾದಮೇಲೆ ದೇವಸ್ಥಾನದಿಂದ ಹೊರಗಡೆ ಬಂದರೆ ಬಲಗಡೆ ನಿಮಗೆ ಸ್ವಲ್ಪ ದೂರದಲ್ಲಿ ಒಂದು ನಂದಿ ವಿಗ್ರಹ ಕಾಣುತ್ತೆ. ಅದು 16 ಅಡಿ ಎತ್ತರ ಮತ್ತು 27 ಅಡಿ ಉದ್ದವಾಗಿರೋದ ನಂದಿ ವಿಗ್ರಹ. ಅದು ಭಾರತದಲ್ಲೇ ಅತಿ ಎತ್ತರವಾದ ನಂದಿ ವಿಗ್ರಹ ಅಂತಲೂ ನಾವು ಹೇಳ್ತೀವಿ. ಮತ್ತು ಇದಾದಮೇಲೆ ಒಂದು ಅಲ್ಲೇ ವಿಗ್ರಹ ಎಲ್ಲಿದೆ ನಂದಿ ವಿಗ್ರಹ ಅದ್ರ ಪಕ್ಕದಲ್ಲೇ ಒಂದು ಸಣ್ಣದ ಪಾರ್ಕ್ ಇದೆ. ನೀವು ಆರಾಮಾಗಿ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಅಲ್ಲಿ ದೂರದಲ್ಲಿ ಕಾಣ್ತಿದೆ ಅಲ್ವಾ ಪಕ್ಷಿ, ಅದೇ ನಾನು ಆಗಲೇ ಕತೆ ಹೇಳಿದ್ದು. ನೀವು ಅಲ್ಲೂ ವಿಸಿಟ್ ಮಾಡ್ಬೋದು. ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಲ ವಿಸಿಟ್ ಮಾಡಿ ಬಂದಿಲ್ಲಿ. ಇದಿಷ್ಟು ದೇವಸ್ಥಾನದ ಮಾಹಿತಿ. ಈ ದೇವಸ್ಥಾನ ಎಲ್ಲ ನೋಡಿದ್ಮೇಲೆ ನಿಮಗೆ ಹೊಟ್ಟೆ ಹಶ್ವಾಗುತ್ತಲ್ವಾ, ಸೊ ಅದಕ್ಕೆ ನಾನು ನಿಮ್ಗೆ ಇಲ್ಲೊಂದು ಚೆನ್ನಾಗಿರೋ ಹೋಟೆಲ್ ಒಂದು ತೋರಿಸ್ತೀನಿ. ಅದು ಹೋಟೆಲ್ ಹೆಸರು ಲಕ್ಷ್ಮೀ ವಿಲಾಸ್ ಅಂತ. ಇದು ಹಿಂದೂಪುರಲ್ಲಿರೋದು. ಗೂಗಲ್ ಮ್ಯಾಪ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಡ್ರೆಸ್ಸು, ಚೆಕ್ ಮಾಡಿ. ಮೀಲು 100 ರೂಪೀಸ್ ಇಲ್ಲಿ, ಬಟ್ ಊಟ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ವೆಜ್ ಹೋಟೆಲ್ ಇದು. ನೀವು ಯಾರಾದರೂ ಅಲ್ಲಿ ವಿಸಿಟ್ ಮಾಡಿದ್ರೆ ಲೇಪಾಕ್ಷಿ ಆ ಕಡೆ ಒಂದು ಸಲ ಈ ಹೋಟೆಲ್ನ ವಿಸಿಟ್ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ಹೋಟೆಲ್ ಒಳಗಡೆ ಫುಡ್ ಎಲ್ಲ ತೋರಿಸ್ತೀನಿ. ಅನ್ಲಿಮಿಟೆಡ್ ಮೀಲು, ಎಷ್ಟಾದರೂ ತೊಗೊಬೋದು, ಎಷ್ಟಾದರೂ ತಿನ್ಬೋದು.